ಹಾಯ್ ಹೆಲೋ ಎಲ್ಲರಿಗೂ ಟೆಕ್ ಇನ್ಫಾರ್ಮೇಷನ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವೇನಾದರೂ ನಿಮ್ಮ ಪಾಸ್ಪೋರ್ಟನ್ನು ಕೇವಲ 15 ನಿಮಿಷದಲ್ಲಿ ಕೇವಲ 1,500 ರೂಪಾಯಿಲಿ ಅಪ್ಲೈ ಮಾಡಬೇಕು ಅಂತ ಇದ್ದರೆ ಈ ವಿಡಿಯೋ ನಿಮಗಾಗಿ. ಮೊದಲಿಗೆ ನಿಮ್ಮ ಮೊಬೈಲ್ನಲ್ಲಿ ಅಥವಾ ಲ್ಯಾಪ್ಟಾಪ್ನಲ್ಲಿ ಯಾವುದಾದ್ರೂ ವೆಬ್ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ. ಸರ್ಚ್ ಬಾರ್ನಲ್ಲಿ ಪಾಸ್ಪೋರ್ಟ್ ಸೇವ್ ಅಂತ ಸರ್ಚ್ ಮಾಡಿ. ಇಲ್ಲಿ ಮೊದಲಿಗೆ ಬರುವಂಥ ಲಿಂಕ್ ಮೇಲೆ ಕ್ಲಿಕ್. ಈ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ನಲ್ಲಿ ಸಹ ಕೊಟ್ಟಿರ್ತೇನೆ. ಅದ್ಮೇಲೆ ಕ್ಲಿಕ್ ಮಾಡೋದು ಮುಖಾಂತರ ನೀವು ಡೈರೆಕ್ಟಾಗಿ ಈ ಪೇಜ್ಗೆ ಬರ್ತೀರಾ. ಮೊದಲಿಗೆ ನೀವು ಪಾಸ್ಪೋರ್ಟನ್ನು ಅಪ್ಲೈ ಮಾಡಬೇಕು ಅಂದರೆ ನಿಮಗೆ ಯೂಸರ್ ಐ ಡಿ ಬೇಕಾಗಿರುತ್ತೆ. ಯೂಸರ್ ಐ ಡಿ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಇಲ್ಲಿ ನ್ಯೂ ಯೂಸರ್ ರಿಜಿಸ್ಟ್ರೇಷನ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ಈ ರೀತಿ ಬರುತ್ತೆ. ಇಲ್ಲಿ ರಿಜಿಸ್ಟರ್ ಟು ಅಪ್ಲೈ ಅಂತಿದೆ. ಇಲ್ಲಿ CPV ಡೆಲ್ಲಿ ಅಂತ ಬರ್ತಿದೆ, ಪಾಸ್ಪೋರ್ಟ್ ಆಫೀಸ್ ಅಂತ ಇದೆ. ಇಲ್ಲಿ ನೀವು ಪಾಸ್ಪೋರ್ಟ್ ಆಫೀಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. CPV ಡೆಲ್ಲಿ ಅಂದರೆ ಗೌರ್ಮೆಂಟ್ ಎಂಪ್ಲಾಯೀಸ್ ಮಾತ್ರ ಬರುತ್ತೆ. ಇಲ್ಲಿ ಪಾಸ್ಪೋರ್ಟ್ ಆಫೀಸ್ ಬಂದು ನಿಮ್ಮ ನಿಯರ್ ಬೈ ಪಾಸ್ಪೋರ್ಟ್ ಆಫೀಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆದ್ಮೇಲೆ ಗಿವನ್ ನೇಮ್ ಅಂತಿದೆ. ಇಲ್ಲಿ ನಿಮ್ಮ ಫಸ್ಟ್ ನೇಮು ಮತ್ತೆ ಮಿಡಲ್ ನೇಮ್ನ ಎಂಟರ್ ಮಾಡಬೇಕಾಗಿರುತ್ತೆ. ಆಧಾರ್ನಲ್ಲಿ ಏನು ಇದೆಯೋ ಅದೇ ರೀತಿ ಎಂಟರ್ ಮಾಡಿ. ನೆಕ್ಸ್ಟ್ ನೇಮ್ ಸರ್ನೇಮಲ್ಲಿ ನಿಮ್ಮ ಲಾಸ್ಟ್ ನೇಮ್ನ ಎಂಟರ್ ಮಾಡಿ. ಇಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ನ ಎಂಟ್ರಿ ಮಾಡಬೇಕಾಗುತ್ತೆ. ತದನಂತರ ಇಲ್ಲಿ ಇಮೇಲ್ ಐ ಡಿನ ಎಂಟರ್ ಮಾಡಬೇಕಾಗುತ್ತೆ. ಇಲ್ಲಿ ಡೂ ಯು ವಾಂಟ್ ಟು ಯುವರ್ ಲಾಗಿನ್ ಐ ಡಿ ಟು ಬಿ ಸೇಮ್ ಆಸ್ ಇಮೇಲ್ ಐ ಡಿ ಅಂತಿದೆ. ಎಸ್ ಅಂತ ಕ್ಲಿಕ್ ಮಾಡಿ. ಇಲ್ಲಿ ಪಾಸ್ವರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಇದು ಮಾಡಿಸಿ ಎಂಟ್ರಿ ಮಾಡಿ. ಹಿಂಟ್ ಕ್ವಶನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನೀವೇನಾದ್ರೂ ಪಾಸ್ವರ್ಡ್ನ ಮರ್ತೋದ್ರೆ ಅದನ್ನ ಫರ್ಗೆಟ್ ಮಾಡ್ಕೊಳ್ಳೋದಕ್ಕೆ ನಿಮ್ಮ ಹಿಂಟ್ ಕ್ವಶನ್ ಅವಾಗ ಕೊಡ್ಬೇಕಾಗಿರುತ್ತೆ. ಇಲ್ಲಿ ಏನು ಹಿಂಟ್ ಕ್ವಶನ್ ಕೊಟ್ಟಿರ್ತಾರೋ ಅಲ್ಲಿ ಆಗ ಕರೆಕ್ಟಾಗಿ ಆ ಡೀಟೇಲ್ಸ್ನ ಎಂಟ್ರಿ ಮಾಡಿದರೆ ನಿಮಗೆ ರೀಸೆಟ್ನ ಸೆಟ್ ಮಾಡ್ಕೊಳ್ಳೋದಕ್ಕೆ, ಪಾಸ್ವರ್ಡ್ನ ರೀಸೆಟ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ನಂತರ ಇಲ್ಲಿ ಕ್ಯಾಪ್ಚಾವನ್ನು ಎಂಟ್ರಿ ಮಾಡಿ. ಇಲ್ಲಿ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ. ಈಗ ಒಂದು ನಿಮಗೆ ಕಾಷನ್ ಪಾಪಪ್ ಬರುತ್ತೆ. ಪಾಸ್ಪೋರ್ಟ್ ಸೇವಾ ಪೋರ್ಟಲ್ ಈಸ್ ಗೋಯಿಂಗ್ ಥ್ರೂ ದ ಟೆಕ್ನಿಕಲ್ ರಿಫ್ರೆಶ್ ಅಂಡ್ ಈಚ್ ರೀಜನಲ್ ಪಾಸ್ಪೋರ್ಟ್ ಆಫೀಸ್ ಈಸ್ ಮೈಗ್ರೇಟೆಡ್ ಇಂಟು ನ್ಯೂ ಪೋರ್ಟಲ್ phase wise. You are now being redirected to new portal for application filling, tracking and other information, related information. Okay, understood ಅಂತ ಸೆಲೆಕ್ಟ್ ಮಾಡಿ. ಈಗ ಇಲ್ಲಿ ಆಗಲೇ ಏನು ಮತ್ತೆ ಎಂಟ್ರಿ ಮಾಡಿದ್ವು, ಇದು ನ್ಯೂ ರಿಜಿಸ್ಟ್ರೇಷನ್ ಪೋರ್ಟಲ್. ಈ ಲಿಂಕನ್ನು ಸಹ ನಾನು ಡೈರೆಕ್ಟಾಗಿ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ಅದನ್ನ ಮೇಲೆ ಕ್ಲಿಕ್ ಮಾಡೋದಕ್ಕೆ ಮುಖಾಂತರ ನೀವು ಇಲ್ಲಿ ಡೈರೆಕ್ಟಾಗಿ ಬರ್ತೀರಾ. ಇಲ್ಲಿ ಸೇಮ್ ಪಾಸ್ಪೋರ್ಟ್ ಆಫೀಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನಿಮ್ಮ ನಿಯರ್ ಬೈ ಪಾಸ್ಪೋರ್ಟ್ ಆಫೀಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಫುಲ್ ನೇಮ್ ಎಂಟ್ರಿ ಮಾಡಿ. ಫುಲ್ ಫಸ್ಟ್ ನೇಮು, ಮಿಡಲ್ ನೇಮು, ಲಾಸ್ಟ್ ನೇಮು ಎಂಟ್ರಿ ಮಾಡಿ. ಇಮೇಲ್ ಐ ಡಿ ಆಗಲೇ ಎಂಟ್ರಿ ಮಾಡಿದ್ರಲ್ಲ, ಸೊ ಅದನ್ನೇ ಎಂಟ್ರಿ ಮಾಡಿ. ಡೂ ಯು ವಾಂಟ್ ಲಾಗಿನ್ ಐ ಡಿ ಟು ಸೇಮ್ ಆಸ್ ಇಮೇಲ್ ಐ ಡಿ ಅಂತ ಬರುತ್ತೆ. ಎಸ್ ಅಂತ ಕ್ಲಿಕ್ ಮಾಡಿ. ಪಾಸ್ವರ್ಡ್ನ ಎಂಟ್ರಿ ಮಾಡಿ. ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ಕೊಟ್ಟಿರುವಂತಹ ಮೇಲ್ ಐ ಡಿಗೆ OTP ಬರುತ್ತೆ. OTPನ ಎಂಟ್ರಿ ಮಾಡಿ. OTPನ ಎಂಟ್ರಿ ಮಾಡಿ ಕಂಪ್ಲೀಟ್ ಸೈನ್ ಅಪ್ ಅಂತ ಕ್ಲಿಕ್ ಮಾಡಿ. ಸೊ ಯುವರ್ ಪಾಸ್ಪೋರ್ಟ್
account has been created successfully. Please log into the portal and update the mobile number and in questions and answer in modify section ಅಂತ ಇದೆ. ಬ್ಯಾಕ್ ಟು ಲಾಗಿನ್ ಕೊಡಿ. ಇಲ್ಲಿ ನಿಮ್ಮ ಲಾಗಿನ್ ಐ ಡಿನ ಎಂಟರ್ ಮಾಡಿ. ಆಗಲೇ ಏನು ಮೇಲ್ ಐ ಡಿ ಕೊಟ್ಟಿರ್ತೀರೋ ಸೇಮ್ ಅದು. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಪಾಸ್ವರ್ಡ್ ಆರ್ ಒ ಟಿ ಪಿ ಅಂತ ಆಪ್ಷನ್ ಕೇಳುತ್ತೆ. ನೀವು ಪಾಸ್ವರ್ಡ್ ಆದರೆ ಪಾಸ್ವರ್ಡ್ ಹಾಕ್ಬೋದು, ಇಲ್ಲ ಒ ಟಿ ಪಿ ಅಂದರೆ ಒ ಟಿ ಪಿ ಸೆಲೆಕ್ಟ್ ಮಾಡ್ಕೋಬೋದು. ನಾನು ಪಾಸ್ವರ್ಡ್ನ ಎಂಟ್ರಿ ಮಾಡ್ತಾ ಇದ್ದೀನಿ. ಇಲ್ಲಿ ಡೈರೆಕ್ಟಾಗಿ ನಿಮಗೆ ಈಗ ಸರ್ವಿಸಸ್ ಪೇಜ್ಗೆ ಬರುತ್ತೆ. ಇಲ್ಲಿ ಅಪ್ಲೈ ಫಾರ್ ಫ್ರೆಶ್ ಪಾಸ್ಪೋರ್ಟ್ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಸೊ ನೀವೇನಾದರೂ ರಿನ್ಯೂವಲ್ ಮಾಡ್ಕೋಬೇಕಾದ್ರೆ ಇಲ್ಲಿ ಪಾಸ್ಪೋರ್ಟ್ ನಂಬರ್ ಹಾಕ್ಬೇಕಿರುತ್ತೆ. ಈಗ ನಮ್ಮ ಹತ್ರ ಯಾವುದೇ ಪಾಸ್ಪೋರ್ಟ್ ಇಲ್ಲದ ಕಾರಣ ಹೊಸದಾಗಿ ಅಪ್ಲೈ ಮಾಡ್ತಿರೋದಕ್ಕೋಸ್ಕರ ಇಲ್ಲಿ ಸ್ಕಿಪ್ ಫಾರ್ ನೋ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಪಾಸ್ಪೋರ್ಟ್ ಆಫೀಸ್ ಇದೆಯಲ್ಲ ಅದು ಡಿಫಾಲ್ಟ್ ಆಗಿ ಬೆಂಗಳೂರು ಸೆಲೆಕ್ಟ್ ಆಗಿರುತ್ತೆ, ಯಾಕಂದರೆ ನಾವು ಆಗಲೇ ಸೆಲೆಕ್ಟ್ ಮಾಡಿದ್ರಲ್ಲ ಅದಕ್ಕೋಸ್ಕರ. ಈಗ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಟೋಟಲ್ 9 ಸ್ಟೆಪ್ಸ್ ಇದೆ. ಸೊ ನಾವು ಒಂದೊಂದಾಗಿ ಕಂಪ್ಲೀಟ್ ಮಾಡ್ತಾ ಹೋಗೋಣ. ಇಲ್ಲಿ ನಾವು ಅಪ್ಲೈಯಿಂಗ್ ಫಾರ್ ಫ್ರೆಶ್ ಪಾಸ್ಪೋರ್ಟ್ ಅಂತ ಅದ್ರ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಟೈಪ್ ಆಫ್ ಅಪ್ಲಿಕೇಶನ್ ಇದೆ, ಸೊ ನಾರ್ಮಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಟೈಪ್ ಆಫ್ ಪಾಸ್ಪೋರ್ಟ್ ಬುಕ್ಲೆಟ್ ಅಂತ ಇದೆಯಲ್ಲ ಅದು ನಿಮಗೆ ಎಷ್ಟು ಪೇಜಸ್ ಬೇಕು ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರೋದು. ನೀವೇನಾದರೂ ರೆಗ್ಯುಲರ್ ಆಗಿ ಟ್ರಾವೆಲ್ ಮಾಡ್ತೀರಾ ಅಂದರೆ 60 ಪೇಜಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಯಾವಾಗಾದರೂ ವರ್ಷಕ್ಕೆ 6 ಮಂತ್ಸ್ ಅಂತ ಹೋಗ್ತಿದ್ದೀರ ಅಂದರೆ 36 ಪೇಜಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಸೇವ್ ಅಂಡ್ ನೆಕ್ಸ್ಟ್ ಕೊಡಿ. ಸೊ ಈಗ ಫಸ್ಟು ಸ್ಟೆಪ್ ಮುಗೀತು. ಈಗ ಸೆಕೆಂಡ್ ಸ್ಟೆಪ್ ಬಂದಿದ್ವಿ. ಇಲ್ಲಿ ಗಿವನ್ ನೇಮ್ ಅಂತ ಇದೆಯಲ್ಲ ಇಲ್ಲಿ ನಿಮ್ಮ ಫಸ್ಟ್ ನೇಮು ಮತ್ತು ಮಿಡಲ್ ನೇಮ್ನ ಎಂಟರ್ ಮಾಡಿ. ಲಾಸ್ಟ್ ನೇಮ್ನ ಎಂಟರ್ ಮಾಡಿ. ನಿಮ್ಮ ಇನಿಷಿಯಲ್ ಏನಾದರೂ ಇತ್ತು ಅದು ಲಾಸ್ಟ್ ನೇಮಿಗೆ ಬರುತ್ತೆ. ನಿಮ್ಮ ಜೆಂಡರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಹ್ಯಾವ್ ಯು ಎವರ್ ಬೀನ್ ನೋನ್ ಬೈ ಅದರ್ ನೇಮ್ಸ್ ಅಂತಿದೆ. ನಿಮ್ಗೆ ಏನಾದರೂ ಬೇರೆ ನೇಮ್ಸ್ ಇದೆ ಅಂತಿದೆ. ನನ್ನ ಕೇಸಲ್ಲಿ ಇಲ್ಲ, ಅದಕ್ಕೋಸ್ಕರ ನೋ ಅಂತ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಹ್ಯಾವ್ ಯು ಎವರ್ ಚೇಂಜ್ಡ್ ಯುವರ್ ನೇಮ್ ಅಂತಿದೆ. ಇಲ್ಲಿ ನನ್ನ ಕೇಸಲ್ಲಿ ಇಲ್ಲ, ನೋ ಅಂತ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಡೇಟ್ ಆಫ್ ಬರ್ತ್ನ ಸೆಲೆಕ್ಟ್ ಮಾಡಿ ಟೈಪ್ ಮಾಡಿ. ಇಲ್ಲಿ ಬರ್ತ್ ಪ್ಲೇಸ್ ಅಂತ ಕೇಳ್ತಿದೆ, ಪ್ಲೇಸ್ ಆಫ್ ಬರ್ತ್ ಅಂತಿದೆ. ಸೊ ನಿಮ್ಮ ವಿಲೇಜ್ ಅನ್ನ ಎಂಟ್ರಿ ಮಾಡಿ. ಇಲ್ಲಿ ಮೆರಿಟಲ್ ಸ್ಟೇಟಸ್ ಇದೆ, ನಿಮ್ಮ ಮೆರಿಟಲ್ ಸ್ಟೇಟಸ್ನ ಎಂಟ್ರಿ ಮಾಡಿ. ಈಸ್ ಯುವರ್ ಪ್ಲೇಸ್ ಆಫ್ ಬರ್ತ್ ಔಟ್ ಆಫ್ ಇಂಡಿಯಾ ಅಂತಿದೆ. ಇಲ್ಲಿ ನನ್ನ ಕೇಸಲ್ಲಿ ನೀವೇನಾದರೂ ವಿದೇಶದಲ್ಲಿ ಬರ್ತ್ ಆಗಿದ್ದೀರಾ ಅಂತ ಕೇಳ್ತಿದೆ, ಇಲ್ಲ. ಸೊ ನಿಮ್ಮ ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನಿಮ್ಮ ಡಿಸ್ಟಿಕ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಸಿಟಿಜನ್ಶಿಪ್ ಆಫ್ ಇಂಡಿಯಾ ಬೈ ಅಂತಿದ್ರೆ ಬರ್ತ್ ಅಂತಿದೆ. ಪ್ಯಾನ್ ಕಾರ್ಡ್ ಎಂಟ್ರಿ ಮಾಡಿ. ನಿಮ್ಮ ಹತ್ರ ಅವೈಲೇಬಲ್ ಇದೆ, ಇದು ಆಪ್ಷನಲ್ಲು, ನೀವು ಎಂಟ್ರಿ ಮಾಡಿದ್ರೆ ಮಾಡ್ಬೋದು, ಇದ್ರೆ ಇರ್ಬೋದು. ಇಲ್ಲಿ ಎಂಪ್ಲಾಯ್ಮೆಂಟ್ ಟೈಪ್ ಅಂತ ಬರುತ್ತೆ. ನೀವೇನಾದರೂ ಗೌರ್ಮೆಂಟ್ ಆಗಿದ್ರೆ ಗೌರ್ಮೆಂಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಹೋಮ್ ಮೇಕರ್ ಅಂತ ಆಗಿದ್ರೆ ಹೋಮ್ ಮೇಕರ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಏನಾದರೂ ಕೆಲಸ ಇಲ್ಲಾಂದ್ರೆ ನಾಟ್ ಎಂಪ್ಲಾಯ್ಡ್ ಅಂತ ಹಾಕೊಳ್ಳಿ. ಇಲ್ಲಿ ಏನಾದರೂ ಈ ಇಷ್ಟು ಆಪ್ಷನ್ಸ್ ಅಲ್ಲಿ ನಿಮ್ದು ಯಾವುದು ಇಲ್ಲಾಂದ್ರೆ ಅದರ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಪ್ರೈವೇಟ್ ಆಗಿರೋ ಪ್ರೈವೇಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ರಿಟೈರ್ಡ್ ಆಗಿರೋ ರಿಟೈರ್ಡ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲ್ಫ್ ಎಂಪ್ಲಾಯ್ಮೆಂಟ್ ಆಗಿರೋ ಸೆಲ್ಫ್ ಎಂಪ್ಲಾಯ್ಡ್ ತಗೊಳ್ಳಿ. ಸ್ಟೂಡೆಂಟ್ ಆಗಿರೋ ಸ್ಟೂಡೆಂಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನನ್ನ ಕೇಸಲ್ಲಿ ಪ್ರೈವೇಟ್ ಬರುತ್ತೆ, ಪ್ರೈವೇಟ್ನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಈಸ್ ಐದರ್ ಆಫ್ ಯುವರ್ ಪೇರೆಂಟ್ಸ್ ಆರ್ ಸಪೋಸ್ ಗೌರ್ಮೆಂಟ್ ಸರ್ವೆಂಟ್ ಅಂತಿದೆ. ಇಲ್ಲಿ ನನ್ನ ಕೇಸಲ್ಲಿ ನೋ ಅಂತ ಸೆಲೆಕ್ಟ್ ಮಾಡಿಕೊಂಡು ಎಜುಕೇಷನ್ ಏನಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂದು ಬಂದು ಗ್ರಾಜ್ಯುಯೇಟ್ ಆರ್ ಎಬೋ ಇದೆ. ಸೊ ಇಲ್ಲಿ ಆಟೋಮೆಟಿಕ್ ಆಗಿ ನಿಮಗೆ ಈಸ್ ಅಪ್ಲಿಕೇಟ್ ಎಲಿಜಿಬಲ್ ಆರ್ ನಾನ್ ECR ಕ್ಯಾಟಗರಿ ಅಂತ ಬಂದರೆ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಂಡು, ನೀವೇನಾದರೂ 10th ಕೆಳಗಡೆ ಇದ್ರೆ ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. 10th ಮೇಲೆ ಇದ್ರೆ ಇಲ್ಲಿ ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ ಆಧಾರ್ ನಂಬರ್ನ ಎಂಟ್ರಿ ಮಾಡಿ. ಇಲ್ಲಿ ನೆಕ್ಸ್ಟ್ ಅಗ್ರಿ ಮೇಲೆ ಕ್ಲಿಕ್ ಮಾಡಿ. ಸೇವ್ ಅಂಡ್ ನೆಕ್ಸ್ಟ್ ಕೊಡಿ. ಇಲ್ಲಿ ಸೆಕೆಂಡ್ ಸ್ಟೆಪ್ ಕಂಪ್ಲೀಟ್ ಆಯಿತು. ಈಗ 3ನೇ ಸ್ಟೆಪ್ ಹೋಗ್ತಿದ್ದೀವಿ. ಫ್ಯಾಮಿಲಿ ಡೀಟೇಲ್ಸ್ನ ಎಂಟ್ರಿ ಮಾಡಬೇಕು. ನಿಮ್ಮ ಫಾದರ್ನ ಹೆಸರನ್ನ ಎಂಟ್ರಿ ಮಾಡಿ. ಮದರ್ ಹೆಸರು ಸಹ ಎಂಟ್ರಿ ಮಾಡಬೇಕಾಗುತ್ತೆ.
ಇಲ್ಲಿ ನನ್ನ ಕೇಸಲ್ಲಿ ಅಪ್ಪ ಅಮ್ಮ ಮಾತ್ರ ಬರುತ್ತೆ, ಅದಕ್ಕೋಸ್ಕರ ನಾನು ಇಬ್ಬರನ್ನೇ ಎಂಟ್ರಿ ಮಾಡಿ ಸೊ ಸೇವ್ ನೆಕ್ಸ್ಟ್ ಕೊಡ್ತಾ ಇದ್ದೀನಿ. ಇಲ್ಲಿ ಅಡ್ರೆಸ್ ಡೀಟೇಲ್ಸ್ ಎಂಟ್ರಿ ಮಾಡಬೇಕಾಗುತ್ತೆ. ನಿಮ್ಮ ಆಧಾರ್ ಕಾರ್ಡ್ನಲ್ಲಿ ಏನು ಅಡ್ರೆಸ್ ಇದೆಯೋ ಅದನ್ನೇ ಸಹ ಎಂಟ್ರಿ ಮಾಡಿ. ಇಲ್ಲಿ ನಿಮ್ಮ ಪಿನ್ ಕೋಡ್ನ ಎಂಟ್ರಿ ಮಾಡಿ, ನಿಮ್ಮ ಸ್ಟೇಟ್ನ ಎಂಟ್ರಿ ಮಾಡಿ, ಡಿಸ್ಟಿಕ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೇತ್ರ ಇಲ್ಲಿ ಪೊಲೀಸ್ ಸ್ಟೇಷನ್ ಬರುತ್ತೆ, ಯಾವ್ದು ಬರುತ್ತೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಮೊಬೈಲ್ ನಂಬರ್ನ ಎಂಟ್ರಿ ಮಾಡಿ, ವಿತೌಟ್ ಕಂಟ್ರಿ ಕೋಡ್ ಹಾಕಿ. ಇಮೇಲ್ ಐ ಡಿ ಹಾಕಿ, ಆಗಲೇ ಎಂಟ್ರಿ ಮಾಡಿರ್ತೀರ ಲಾಗಿನ್ ಪೇಜಲ್ಲಿ, ಅದನ್ನ ಎಂಟ್ರಿ ಮಾಡಿ. ಈಸ್ ಪರ್ಮನೆಂಟ್ ಅಡ್ರೆಸ್ ಅವೈಲೇಬಲ್ ಅಂತಿದೆ, ಎಸ್ ಅಂತ ಕೊಡಿ. ಈಸ್ ಯುವರ್ ಪರ್ಮನೆಂಟ್ ಅಡ್ರೆಸ್ ಸೇಮ್ ಆಸ್ ಪ್ರೆಸೆಂಟ್ ಅಡ್ರೆಸ್ ಅಂತಿದೆ, ಎಸ್ ಅಂತ ಕ್ಲಿಕ್ ಮಾಡಿ. ಇನ್ ಕೇಸ್ ಆಫ್ ನೀವು ಅಲ್ಲಿ ನೋ ಇದ್ರೆ, ಸೊ ನಿಮ್ಮದು ಪರ್ಮನೆಂಟ್ ಅಡ್ರೆಸ್ಸು ಅಥವಾ ಪ್ರೆಸೆಂಟ್ ಅಡ್ರೆಸ್ಸು ಬೇರೆ ಬೇರೆ, ಇಲ್ಲಿ ನೋ ಸೆಲೆಕ್ಟ್ ಮಾಡಿಕೊಂಡು ನೀವು ಪ್ರೆಸೆಂಟ್ ಅಡ್ರೆಸ್ನ ಸಹ ಎಂಟ್ರಿ ಮಾಡಬೇಕಾಗಿರುತ್ತೆ. ಇಲ್ಲಿ ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ಡೀಟೇಲ್ಸ್ ಅಂತ ಬಂದಿದೆ ನೆಕ್ಸ್ಟ್ ಸ್ಟೆಪ್ಪು. ಸೊ ಇಲ್ಲಿ ನಿಮ್ಗೆ ಎಮರ್ಜೆನ್ಸಿಯಾಗಿ ಯಾರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಇದೆ. ಸೊ ಅದಕ್ಕೋಸ್ಕರ ನಮ್ಮ ಫಾದರ್ ನೇಮ್ನ ಹಾಕ್ತಾ ಇದ್ದೀನಿ. ಅವ್ರ ಮೊಬೈಲ್ ನಂಬರ್ ಕೇಳ್ತಿದೆ. ನೆಕ್ಸ್ಟ್ ಎಂಟ್ರಿ ಮಾಡಿ. ಈ ಡೀಟೇಲ್ಸ್ನ ನೀವು ಓದ್ಕೊಂಡು ಫಿಲ್ ಮಾಡಿ. ಇಲ್ಲಿ ಸಹ ನಿಮ್ಮ ಅದರ್ ಡೀಟೇಲ್ಸ್ನ ಕೇಳುತ್ತೆ, ಇಲ್ಲಿ ಓದ್ಕೊಂಡು ಸೊ ಇದನ್ನ ಫಿಲ್ ಮಾಡಿ. ಇದನ್ನು ಫಿಲ್ ಮಾಡಿದ ನಂತರ ನೆಕ್ಸ್ಟ್ ಸೇವ್ ಅಂಡ್ ನೆಕ್ಸ್ಟ್ ಕೊಡಿ. ಇಲ್ಲಿ ನಿಮ್ಮ ಪಾಸ್ಪೋರ್ಟ್ ಬರುತ್ತೆ, ಸೊ ಡ್ರಾಫ್ಟ್ ಕಾಪಿ ಬರುತ್ತೆ ಪ್ರಿವ್ಯೂ, ಇಲ್ಲೊಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಇದೆಲ್ಲ ಕರೆಕ್ಟ್ ಆಗಿದೆ ಅಂತ ಚೆಕ್ ಮಾಡಿಕೊಂಡು, ಕರೆಕ್ಟ್ ಆಗಿದ್ರೆ ಎಸ್ ಐ ಅಗ್ರಿ ಅಂತ ಕೊಟ್ಬಿಟ್ಟು ಸೇವ್ ಅಂಡ್ ನೆಕ್ಸ್ಟ್ ಮೇಲೆ ಕೊಡಿ. ಇಲ್ಲಿ ಒಂದು ಅಟೆನ್ಷನ್ ಬರ್ತಾ ಇದೆ. ಪ್ಲೀಸ್ ನೋಟ್ ದಟ್ ದ ಅಪ್ಲಿಕೆಂಟ್ ಈಸ್ ರಿಕ್ವೈರ್ಡ್ ಟು ಬಿ ಫಿಸಿಕಲಿ ಪ್ರೆಸೆಂಟ್ ಅಟ್ ದ ರೆಸಿಡೆನ್ಷಿಯಲ್ ಅಡ್ರೆಸ್ ಸ್ಪೆಸಿಫೈಡ್ ಇನ್ ದ ಅಪ್ಲಿಕೇಶನ್ ಫಾರ್ಮ್ at the time of passport delivery. This is because of passport will be handed over only the applicant. The delivery status can be tracked on the Indian Post website using the speed post tracking which will be provided the application upon dispatch passport from the passport office ಅಂದಿದೆ. ಸೊ ಇಲ್ಲಿ ಏನು ಹೇಳ್ತಿದೆ ಅಂದರೆ, ನಿಮ್ಮದು ಪಾಸ್ಪೋರ್ಟು ಡೆಲಿವರಿ ಆಗಬೇಕಂದ್ರೆ ನೀವು ಯಾರು ಅಪ್ಲಿಕೆಂಟ್ ಇರ್ತೀರೋ ಅವರು ಅಲ್ಲಿ ಖುದ್ದಿ ಆಗಿ ನೀವೇ ತಗೋಬೇಕು ಅಂತ ಇದೆ. ಸೊ ಅದು ಓಕೆ. ಇಲ್ಲಿ ಪ್ರೂಫ್ ಆಫ್ ಬರ್ತ್ಗೆ ಇಲ್ಲಿ ನೀವು ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಇಲ್ಲಿ ಪ್ರೂಫ್ ಆಫ್ ಬರ್ತ್ಗೆ ಡ್ರೈವಿಂಗ್ ಲೈಸೆನ್ಸ್ ಇದೆ, ಪ್ಯಾನ್ ಕಾರ್ಡ್ ಸಹ ಅಪ್ಲೈ ಮಾಡ್ಬೋದು. ಸೊ ಇಲ್ಲಿ ನಿಮಗೆ ನಿಮ್ಮ ಹತ್ರ ಯಾವ ಡಾಕ್ಯುಮೆಂಟ್ಸ್ ಇದೆಯೋ ಪ್ರೂಫ್ ಆಫ್ ಅಡ್ರೆಸ್ಗೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಅಪ್ಲೈ ಮಾಡಿ. ಇಲ್ಲಿ ನನ್ನ ಕೇಸಲ್ಲಿ ಡ್ರೈವಿಂಗ್ ಲೈಸೆನ್ಸ್ ಇದೆ, ಅದಕ್ಕೋಸ್ಕರ ನಾನು ಡ್ರೈವಿಂಗ್ ಲೈಸೆನ್ಸ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಡಿಜಿಲಾಕರಿಂದ ಸಹ ಅಪ್ಲೋಡ್ ಮಾಡ್ಬೋದು. ನಾನು ಇಲ್ಲಿ ಡಿಜಿಲಾಕರ್ನಿಂದ ಮಾಡ್ತಾ ಇದ್ದೀನಿ.
ಇಲ್ಲಿ ಕೊಟ್ಟ ಮೇಲೆ ಇಲ್ಲಿ ಪ್ಲೇಸ್ ಅನ್ನ ಎಂಟ್ರಿ ಮಾಡಿ. ಇಲ್ಲಿ ಒಂದ್ಸರಿ ಪ್ರಿವ್ಯೂ ಮೇಲೆ ಕೊಟ್ಬಿಟ್ಟು ನೀವು ಕೊಟ್ಟಿರೋ ಡೀಟೇಲ್ಸ್ ಎಲ್ಲ ಕರೆಕ್ಟ್ ಇದೆ ಅಂತ ಚೆಕ್ ಮಾಡ್ಕೊಳ್ಳಿ. ಇನ್ ಕೇಸ್ ಆಫ್ ಏನಾದರೂ ರಾಂಗ್ಸ್ ಇದ್ರೆ ಇಲ್ಲಿ ಈಗ ಕರೆಕ್ಷನ್ ಮಾಡ್ಕೋಬಹುದು. ಸೊ ಪ್ರಿವ್ಯೂ ಕೊಡೋದಕ್ಕೆ ಮುಂಚೆ ಇಲ್ಲಿ ಸೇವ್ ಮಾಡಿ ಅಂತ ಕೇಳ್ತಾ ಇದೆ. ಓಕೆ, ಸೇವ್ ಮಾಡಿದ್ವಿ. ಈಗ ಪ್ರಿವ್ಯೂ ಕೇಳಿ, ಫ್ರೆಶು ನಾರ್ಮಲ್. ಇಲ್ಲಿ ಕ್ಲೋಸ್ ಮಾಡಿಕೊಂಡು ನಿಮ್ಮ ಡೀಟೇಲ್ಸ್ ಎಲ್ಲ ಕರೆಕ್ಟ್ ಆಗಿದೆ ಅಂತ ಚೆಕ್ ಮಾಡಿಕೊಂಡು ಸೊ ಸಬ್ಮಿಟ್ ಮೇಲೆ ಕೊಡಿ. ಇಲ್ಲಿ ಸಬ್ಮಿಟ್ ಮೇಲೆ ಕೊಟ್ಟಿದ ತಕ್ಷಣ ನಿಮಗೆ ಅಪ್ಲಿಕೇಶನ್ ನಂಬರ್ ಬರುತ್ತೆ. ಸೊ ಇಲ್ಲಿ ಪ್ರಿಂಟ್ ರೆಸಿಪ್ಟನ್ನು ತೊಗೊಬೋದು, ಇಲ್ಲಾಂದರೆ ಇದು ಮಾಡ್ಕೋಬೋದು. ಇದು ಅಪ್ಲಿಕೇಶನ್ ಸಬ್ಮಿಟ್ ಆದಮೇಲೆ ನೀವು ಪೇಮೆಂಟ್ ಮಾಡಬೇಕಾಗುತ್ತೆ. ಇಲ್ಲಿವರೆಗೂ ನಾವು ಯಾವುದೇ ಪೇಮೆಂಟ್ ಮಾಡಿಲ್ಲ, ಅದಕ್ಕೋಸ್ಕರ ಈಗ ಪೇಮೆಂಟ್ ಮಾಡಿ ಅಪಾಯಿಂಟ್ಮೆಂಟ್ನ ಶೆಡ್ಯೂಲ್ ಮಾಡ್ಕೊಳ್ಳೋಣ. ಇಲ್ಲಿ ಪಾಸ್ಪೋರ್ಟ್ ಆಫೀಸ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗಿರುತ್ತೆ ನೀವು ಅಪಾಯಿಂಟ್ಮೆಂಟ್ ಇದು ಮಾಡ್ಕೊಳ್ಳೋದಕ್ಕೆ. ಇಲ್ಲಿ ಅಪಾಯಿಂಟ್ಮೆಂಟ್ನ ಸೆಲೆಕ್ಟ್ ತೊಗೊತಾ ಇದ್ವಿ. ಇಲ್ಲಿ ಗ್ರೀನ್ ಅಲ್ಲಿ ಬರುವಂತ ಇದರಲ್ಲಿ ಮಾತ್ರ ಡೇಟ್ ಅಪಾಯಿಂಟ್ಮೆಂಟ್ ಮಾತ್ರ ತಗೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಈ ಅಪಾಯಿಂಟ್ಮೆಂಟ್ ನ ಸೆಲೆಕ್ಟ್ ಮಾಡ್ಕೊಂಡಿದ್ ನಂತರ ಮೇಕ್ ಪೇಮೆಂಟ್ ಅಂತಿದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಒಂದು ರೆಡ್ ಕಲರ್ ಲೈನ್ ಬರ್ತಾ ಇದೆ. ಏನಂದ್ರೆ ಪೇಮೆಂಟ್ ಒನ್ಸ್ ಮೇಡ್ ಫಾರ್ ಅವೈಲಿಂಗ್ ಪಾಸ್ಪೋರ್ಟ್ ಸರ್ವಿಸ್ ವಿಲ್ ನಾಟ್ ಬಿ ರಿಫಂಡೆಡ್ ಇಫ್ ದ ಪೇಮೆಂಟ್ ಇಸ್ ಸಕ್ಸಸ್ಫುಲ್ ಡನ್ ಪ್ಲೀಸ್ ಡು ನಾಟ್ ಪೇ ಅಗೇನ್ ಅಂತಿದೆ. ಸೊ ಓಕೆ, ಇದನ್ನ ನಾವು ಪೇ ಮಾಡೋಣ. ಇಲ್ಲಿ ಪೇ ಆಪ್ಷನ್ ಬಂದು ನೆಟ್ ಬ್ಯಾಂಕಿಂಗ್ ಇದೆ, ಕಾರ್ಡ್ ಪೇಮೆಂಟ್ಸ್ ಇದೆ, ಅದರ್ ಪೇಮೆಂಟ್ಸ್ ಮಾಡಲು UPI ಸಹ ಇದೆ. ನಾನು UPI ಮುಖಾಂತರ ಪೇಮೆಂಟ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಪೇಮೆಂಟ್ ಬಂದು QR ಕೋಡ್ ಸೆಲೆಕ್ಟ್ ಮಾಡ್ಕೊಂಡು ನಾನು ಪೇಮೆಂಟ್ ಮಾಡ್ತಾ ಇದ್ದೀನಿ. ಈ QR ಕೋಡ್ಗೆ ಪೇಮೆಂಟ್ ಮಾಡ್ತಾ ಇದ್ದೀನಿ. ಪೇಮೆಂಟ್ ಆದಮೇಲೆ ಇದು ಆಟೋಮೆಟಿಕ್ ರೀಡೈರೆಕ್ಟ್ ಆಗುತ್ತೆ. ನೀವೇನು ಬ್ಯಾಕ್ ಎಂಡ್ ಸಹ ಕ್ಲಿಕ್ ಮಾಡಬೇಡಿ. ಸೊ ಇಲ್ಲಿ ಈ ಥರ ಬರುತ್ತೆ, ಇವ್ರ ಟ್ರಾನ್ಸಾಕ್ಷನ್ ಸ್ಟೇಟಸ್ ಈ ಸಕ್ಸಸ್ ಅಂತ. ಸೊ ಇಲ್ಲೇ ವೇಟ್ ಮಾಡಿ, ಆಟೋಮೆಟಿಕ್ ಆಗಿ ಇದಾಗುತ್ತೆ, ರೀಡೈರೆಕ್ಟ್ ಆಗುತ್ತೆ ಇದು. ಸೊ ಅಪಾಯಿಂಟ್ಮೆಂಟ್ ಕನ್ಫರ್ಮೇಷನ್ ರಿಸಿಪ್ಟ್ ಅಂತ ಬರ್ತಿದೆ. ಇಲ್ಲಿ ನೀವು ಪೇಮೆಂಟ್ ಸಹ ಪೇಮೆಂಟ್ ಆಗಿರುತ್ತೆ. ಇಲ್ಲಿ ಪ್ರಿಂಟ್ ಅಪಾಯಿಂಟ್ಮೆಂಟ್ ರಿಸಿಪ್ಟ್ ಅಂತ ಇದೆಯಲ್ಲ, ಅದನ್ನು ಪ್ರಿಂಟ್ಔಟ್ ತಗೊಳ್ಳಿ. ಇಲ್ಲಿ ಗೇಟ್ ಅಪಾಯಿಂಟ್ಮೆಂಟ್ SMS ಸಹ ಬರುತ್ತೆ. ಇಲ್ಲಿ SMS ಮೇಲೆ ಕ್ಲಿಕ್ ಮಾಡಿ. ಅದಾದ್ಮೇಲೆ ಪ್ರಿಂಟ್ ಅಪ್ಲಿಕೇಶನ್ ರಿಸಿಪ್ಟ್ ಇದೆಯಲ್ಲ, ಅದನ್ನ ಸೇವ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇಲ್ಲಿ ನನ್ನ ಅಪ್ಲಿಕೇಶನ್ ಡೀಟೇಲ್ಸ್ ಇಲ್ಲಿ ಫುಲ್ ಆಗಿ ಬಂದಿದೆ. ಸೊ ನೀವು ಅಪಾಯಿಂಟ್ಮೆಂಟ್ ತೊಗೊಂಡಿರೋ ಡೇಟ್ ಆ್ಯಂಡ್ ಟೈಮ್ಗೆ ಕರೆಕ್ಟಾಗಿ ಹೋದರೆ, ಸೊ ಇಲ್ಲಿ ಏನು ಟೈಮ್ ತೋರಿಸ್ತಿದೆಯೋ ಆ ಟೈಮ್ಗೆ ಒಂದು ಹಾಫ್ ಆನ್ ಅವರ್ ಮುಂಚೆನೇ ಹೋಗಿ. ಇಲ್ಲಿ ನನಗೆ 2:30 PM ತೋರಿಸ್ತಾ ಇದೆ. ಸೊ ನಾನು ಒಂದು 12:30 PM ತೋರಿಸ್ತಾ ಇದ್ದೀನಿ. ನಾನು ಒಂದು 12 o'clockಗೆ ಅಲ್ಲಿ ರೀಚ್ ಆಗ್ತಿದ್ದೀನಿ. ಇಲ್ಲೇ ಬ್ಯಾಚ್ ನಂಬರು, ಸೀಕ್ವೆನ್ಸ್ ನಂಬರ್ ಎಲ್ಲ ಬಂದಿರುತ್ತೆ. ಸೊ ಥ್ಯಾಂಕ್ ಯು ಫಾರ್ ವಿಡಿಯೋ ನೋಡೋದಕ್ಕೆ ಧನ್ಯವಾದ.